9ನೇ ಅಧ್ಯಾಯದ 32ನೇ ಶ್ಲೋಕ ಪಾಠ ಆಗ್ತಾ ಇತ್ತು. ಮಾಂ ಹಿ ಪಾರ್ಥ ವ್ಯಪಾಶ್ರಿತ್ಯ ಯೇಪಿ ಸ್ಯೋ ಪಾಪಯೋನಯಃ ಸ್ತ್ರಿಯೋ ವೈಶ್ಯಾಸ್ತಥಾ ಶೂದ್ರಾಃ ತೇಪಿ ಯಾತಿ ಪರಾಂ ಗತಿಂ. ಕೃಷ್ಣ ಹಿಂದೆ ಹೇಳಿದ 31ನೇ ಶ್ಲೋಕದಲ್ಲಿ ನಮೇ ಭಕ್ತ ಪ್ರಣಶ್ಯತಿ, ಮೇ ಭಕ್ತ ನ ಪ್ರಣಶ್ಯತಿ. ನನ್ನ ಭಕ್ತ ಅಂತ ಆದ್ರೆ ಅವನಿಗೆ ನಾಶ ಇಲ್ಲ, ಅಂದ್ರೆ ಏನು, ಯಾವುದೇ ರೀತಿಯಾಗಿರ್ತಕ್ಕಂಥ ತೊಂದರೆ ಇಲ್ಲ, ಅವನನ್ನು ಯಾವತ್ತೂ ಕೂಡ ನಾನು ಕಾಪಾಡ್ತೀನಿ, ರಕ್ಷಣೆ ಮಾಡ್ತೀನಿ ಎಂಬುದಾಗಿ ಕೃಷ್ಣ ಹೇಳಿದ್ದಾನೆ. ಅದನ್ನೇ ಇಲ್ಲಿ ಅದೊಂದು ರೀತಿ ಉದಾಹರಣೆ ರೀತಿಯಲ್ಲಿ ಶ್ಲೋಕವನ್ನ ಉಲ್ಲೇಖ ಮಾಡ್ತಾ ಇದ್ದಾನೆ. ಪಾರ್ಥ ಪಾರ್ಥ ಮಾಂ ಹಿ ಪಾರ್ಥ ವ್ಯಪಾಶಿತ್ಯ ಯೇಪಿ ಸ್ಯುಹು ಪಾಪಯೋನಯಃ ಸ್ತ್ರಿಯೋ ವೈಶ್ಯಾಃ ತಥಾ ಶೂದ್ರಾಃ ತೇಪಿ ಯಾಂತಿ ಪರಾಂ ಗತಿಂ. ಪಾರ್ಥ ಎಂಬುದಾಗಿ ಸಂಬೋಧನೆ. ಅಂದ್ರೆ ಪಾರ್ಥ ಶಬ್ದಕ್ಕರ್ಥ ಒಂದರ್ಥ ಗೊತ್ತಿರುವಂಥದ್ದೇ, ಕುಂತಿಯ ಮಗ ಅಂತ, ಪೃಥೆ ಅಂತ ಕುಂತಿಗೆ ಹೆಸರು, ಅವನ ಮಗ ಅಂತ. ಇನ್ನೊಂದರ್ಥನೂ ಕೂಡ ನಾವೀಗಾಗಲೇ ನೋಡಿದ್ದೇವೆ, ತತ್ವಜ್ಞಾನಿ ಅಂತ ಅರ್ಥ. ಅರ್ಥವನ್ನ ಯಾರು ತಿಳ್ಕೊಂಡಿದ್ದಾನೋ ಅವನು ಪಾರ್ಥ, ಅಂದ್ರೆ ತತ್ವಜ್ಞಾನಿ ಅಂತ ಅರ್ಥ. ಈ ಶ್ಲೋಕವನ್ನ ಯಾರು ಅರ್ಥ ಮಾಡ್ಕೊಳ್ಳಿಕ್ ಸಾಧ್ಯ ಅಂದ್ರೆ ತತ್ವಜ್ಞಾನಿಗಳು ಮಾತ್ರ ಇದರ ಸರಿಯಾದ ಅಭಿಪ್ರಾಯವನ್ನ ಅರ್ಥ ಮಾಡ್ಕೊಳ್ಳಿಕ್ ಸಾಧ್ಯ. ಇಲ್ಲದೆ ಹೋದ್ರೆ ಇದು ಒಂದು ರೀತಿಯಲ್ಲಿ ಕೃಷ್ಣನ ಮೇಲೆ ಆಕ್ಷೇಪವನ್ನ ಅನೇಕರು ಮಾಡಿದ್ದಾರೆ. ಕೃಷ್ಣ ಈ ಶ್ಲೋಕದಲ್ಲಿ ಮೇಲ್ನೋಟಕ್ಕೆ ನೋಡುವಾಗ ಏನನ್ಸತ್ತೆ, ಸ್ತ್ರೀಯ ವೈಶ್ಯಾಹ ಶೂದ್ರಾಹ ಇವರೆಲ್ಲರೂ ಕೂಡ ಪಾಪಯೋನಯ, ಅಂದ್ರೆ ಇವೆಲ್ಲರೂ ಕೂಡ ಪಾಪಿಗಳು ಅಂತ ಕೃಷ್ಣ ಹೇಳಿದ್ದಾನೆ ಅಂತ ಮೇಲ್ನೋಟಕ್ಕೆ ಅನ್ಕೊಂಡು ಎಷ್ಟೋ ಜನ ವ್ಯಾಖ್ಯಾನ ಮಾಡಿ ಭಗವದ್ಗೀತೆಯನ್ನ ಸುಡ್ತೀವಿ, ಭಗವದ್ಗೀತೆ ಪಠ್ಯದಲ್ಲಿರಬಾರದು ಅಂತ ಏನೇನು ಗಲಾಟೆಗಳು ಮಾಡ್ತಾ ಇದ್ರು, ಅವರೆಲ್ಲ ಮುಖ್ಯವಾಗಿ ಈ ಶ್ಲೋಕ ನೋಡೇ ಅವರೆಲ್ಲ ಹೇಳ್ತಕ್ಕಂಥದ್ದು. ಇಲ್ಲಿ ಕೃಷ್ಣ ಸ್ತ್ರೀಯರನ್ನ, ವೈಶ್ಯರನ್ನ, ಶೂದ್ರರನ್ನ ಎಲ್ಲರನ್ನೂ ಕೂಡ ಪಾಪಿಗಳು ಅಂತ ಕರೆದಿದ್ದಾನೆ ಅಂತ ಹೇಳ್ತಾರೆ. ಆದ್ರೆ ಕೃಷ್ಣ ಇಲ್ಲಿ ಯಾರನ್ನು ಪಾಪಿಗಳು ಅಂತ ಹೇಳಿಲ್ಲ, ಕೃಷ್ಣ ಎಲ್ಲೂ ಯಾರನ್ನು ಪಾಪಿಗಳು ಅಂತ ಹೇಳಿಲ್ಲ. ಈಗಾಗಲೇ ಕೃಷ್ಣ ಹೇಳ್ಬಿಟ್ಟಿದ್ದಾನೆ ಹಿಂದಕ್ಕೆ, ನಮೇ ದ್ವೇಷ್ಯೋಸ್ತಿ ನ ಪ್ರಿಯ, ನನಗೆ ಯಾರೂ ದ್ವೇಷ್ಯರಿಲ್ಲ, ನನಗೆ ಯಾರೂ ಪ್ರಿಯರು ಇಲ್ಲ. ಅವರವರ ವ್ಯಕ್ತಿತ್ವಕ್ಕೆ ಅನುಗುಣವಾಗಿ, ಅವರವರ ವರ್ತನೆಗೆ ಅನುಗುಣವಾಗಿ, ಅವರವರ ಸಾತ್ವಿಕ ರಾಜಸ ತಾಮಸ ಭಾವನೆಗಳಿಗೆ ಅನುಗುಣವಾಗಿ ನಾನು ಅನುಗ್ರಹವನ್ನು ಮಾಡ್ತೇನೆ, ಅವಗ್ರಹವನ್ನು ಮಾಡ್ತೇನೆ ಅಂತ ಕೃಷ್ಣ ಹೇಳಿದ್ದಾನೆ. ಹಾಗಾಗಿ ಇಲ್ಲಿ ಯಾರ ಮೇಲೂ ಕೂಡ ಕೃಷ್ಣ ಪೂರ್ವಾಗ್ರಹದಿಂದ ದ್ವೇಷವನ್ನ ಮಾಡೋದಿಲ್ಲ, ಪೂರ್ವಾಗ್ರಹದಿಂದ ಪ್ರೀತಿಯನ್ನು ಕೂಡ ಮಾಡೋದಿಲ್ಲ. ಹಾಗಾದ್ರೆ ಈ ಶ್ಲೋಕದ ಅರ್ಥ ಏನು ಅಂತ ಹೇಳಿದ್ರೆ, ಯಾರು ಕಾರಣಾಂತರಗಳಿಂದ ಪಾಪಿಯಾಗಿ ಪಾಪದ ಜನ್ಮವನ್ನ ಪಡೆದಿರ್ತಾರೆ, ತಮ್ಮ ಪಾಪದಿಂದಾಗಿ ಕೆಳಗಿನ ಜನ್ಮವನ್ನ ಪಡೆದಿರ್ತಾರೆ, ಅಂಥವರೂ ಕೂಡ ಪರಾಂಗತಿಂ ಯಾಂತಿ, ಅವರೂ ಕೂಡ ಉತ್ತಮವಾದ ಗತಿಯನ್ನು ಹೊಂದುತ್ತಾರೆ, ಸದ್ಗತಿಯನ್ನು ಹೊಂದುತ್ತಾರೆ ಎಂಬುದಾಗಿ ಇಲ್ಲಿ ಹೇಳ್ತಕ್ಕಂಥದ್ದು ಕೃಷ್ಣ. ಹೊರತು ಇವರೆಲ್ಲರೂ ಪಾಪಿಗಳು ಅಂತ ಹೇಳ್ತಾ ಇಲ್ಲ. ಯಾರ್ಯಾರು ಏನೇನೋ ಕಾರಣಾಂತರಗಳಿಂದ ಸಣ್ಣ ಪುಟ್ಟ ಪಾಪಗಳನ್ನ ಮಾಡಿ ಪಾಪಕ್ಕೆ ಅನುಗುಣವಾಗಿ ಪಾಪ ಪ್ರಭಾವಾತ್ ನರಕೆ ಪ್ರಯಾತಿ ಅಂತ, ಪಾಪವನ್ನ ಮಾಡಿದವರು ನರಕದ ದುಃಖವನ್ನ, ಅಥವಾ ನರಕ ಅಂದ್ರೇನು, ಅನೇಕ ರೀತಿಯಾದ ದುಃಖಗಳನ್ನ ಅನುಭವಿಸ್ಲೇಬೇಕು. ಉದಾಹರಣೆಗೆ ದೇವತೆಗಳು ತಪ್ಪು ಮಾಡಿದ್ರೆ ಮನುಷ್ಯರಾಗಿ ಹುಟ್ಟುತ್ತಾರೆ, ಇನ್ನೂ ಹೆಚ್ಚಿನ ತಪ್ಪು ಮಾಡಿದ್ರೆ ಜಯ ವಿಜಯರು, ವೈಕುಂಠದ ದ್ವಾರಪಾಲಕರು, ಅವರು ಮನುಷ್ಯರಾಗಿಯೂ ಅಲ್ಲ, ಇನ್ನೂ ನೀಚರಾಗಿ ರಾಕ್ಷಸರಾಗಿ ಹುಟ್ಟುವಂತ ದೌರ್ಭಾಗ್ಯ ಬಂದುಬಿಡ್ತು. ಹೀಗೆ ಪಾಪಕ್ಕೆ ಒಂದು ಶಿಕ್ಷೆ ಅನ್ನೋದು ಇದ್ದೇ ಇರುತ್ತೆ. ಹಾಗೆ ಯಾರು ತಮ್ಮ ಪಾಪದ ಪ್ರಭಾವದಿಂದಾಗಿ ಆಕಸ್ಮಿಕವಾಗಿ ಒಂದು ಹೆಣ್ಣಾಗಿಯೋ, ಅಥವಾ ಅಂದ್ರೆ ಮೂಲ ಗಂಡಾಗಿರ್ತಾರೆ, ಪಾಪದಿಂದಾಗಿ ಶಾಪವನ್ನ, ಆ ಪಾಪವನ್ನ ಅನುಭವಿಸ್ಲಿಕ್ಕೋಸ್ಕರವಾಗಿ ಹೆಣ್ಣಾಗಿ ಹುಟ್ಟಿರ್ತಾರೆ, ಅಥವಾ ವೈಶ್ಯರಾಗಿ ಹುಟ್ಟಿರ್ತಾರೆ, ಅಥವಾ ಶೂದ್ರರಾಗಿ ಹುಟ್ಟಿರ್ತಾರೆ, ಅಂಥವರೂ ಕೂಡ ಮಾಂ ವ್ಯಪಾಶಿತ್ಯ, ನನ್ನನ್ನ ಚೆನ್ನಾಗಿ ಆಶ್ರಯಿಸಿದರು ಅಂತ ಆದರೆ, ನನ್ನನ್ನ ಚೆನ್ನಾಗಿ ಆಶ್ರಯಿಸಿದರು ಅಂತ ಆದ್ರೆ, ಅಂದ್ರೆ ನನ್ನ ಭಕ್ತರಾದರು ಅಂತ ಆದ್ರೆ, ಅವರೂ ಕೂಡ ಏನಾಗ್ತಾರೆ, ಸದ್ಗತಿಯನ್ನು ಹೊಂದುತ್ತಾರೆ, ಅವರು ಕೂಡ ಸಜ್ಜನರಾಗೇ ಆಗ್ತಾರೆ. ಸಜ್ಜನರಾಗುವ ಮೂಲಕವಾಗಿ ಉತ್ತಮವಾದ ನನ್ನ ಅನುಗ್ರಹವನ್ನ ಪಡೆಯುತ್ತಾರೆ, ನನ್ನ ಲೋಕಕ್ಕೆ ಬರ್ತಾರೆ ಅನ್ನೋದು ಇದರ ಅಭಿಪ್ರಾಯವೇ ಹೊರತು ಕೃಷ್ಣ ಇಲ್ಲಿ ಯಾರನ್ನೂ ಕೂಡ ಪಾಪಯೋನಿಗಳು ಅಂತ ನಿಂದನೆ ಮಾಡ್ತಾ ಇರುವಂತದ್ದಲ್ಲ ಈ ಶ್ಲೋಕ. ಅಂದ್ರೆ ಇದಕ್ಕೊಂದೊಂದು ಉದಾಹರಣೆ ನೋಡ್ತಾ ಹೋಗುದಾದ್ರೆ, ಕೆಲವರು ಕಾರಣಾಂತರಗಳಿಂದ ಸ್ತ್ರೀಯರಾಗಿ ಹುಟ್ಟುವಂತ ಸಾಧ್ಯತೆ, ಅಂದ್ರೆ ಉದಾಹರಣೆಗೆ ಅಗ್ನಿಯ ಮಕ್ಕಳು, ಈ ನರಕಾಸುರನ ಬಂಧನದಲ್ಲಿದ್ದರಲ್ಲ 16,100 ಜನ, ಅವರೆಲ್ಲರೂ ಕೂಡ ಅಗ್ನಿಯ ಮಕ್ಕಳು. ಅವರು ಅಗ್ನಿದೇವನ ಮಕ್ಕಳಾಗಿರತಕ್ಕಂಥ ಎಲ್ಲ ಗಂಡು ಮಕ್ಕಳು. ಅವರು ಏನೋ ಮಾಡಿರತಕ್ಕಂಥ ಪಾಪ, ಅದರ ಜೊತೆಗೆ ಅವರೊಂದು ಪೂಜೆ ಪುನಸ್ಕಾರಾದಿಗಳನ್ನ ಮಾಡಿ ಕೃಷ್ಣನನ್ನ, ನಾವು ಅದರ ದೇವರನ್ನ ಗಂಡನನ್ನಾಗಿ ಪಡಿಬೇಕು ಎಂಬ ಒಂದು ಬಯಕೆಯೂ ಕೂಡ ಅವರಿಗಿತ್ತು. ಅವರ ಪಾಪವನ್ನ ಪರಿಹಾರ ಮಾಡಿಕೊಳ್ಳಿಕ್ಕೋಸ್ಕರವಾಗಿ
ಸ್ತ್ರೀಯರಾಗಿ ಹೆಣ್ಣಾಗಿ ಭೂಮಿಯಲ್ಲಿ ಹುಟ್ಟಿದ್ರು. ಹೆಣ್ಣಾಗಿ ಭೂಮಿಯಲ್ಲಿ ಹುಟ್ಟಿ ಆ ಪಾಪದ ಫಲದ ರೂಪದಲ್ಲಿ ನರಕಾಸುರನ ಬಂಧನದಲ್ಲಿದ್ರು. ಆಮೇಲೆ ಅದರ ಬಿಡುಗಡೆಯ ರೂಪದಲ್ಲಿ ಕೃಷ್ಣನ ಪತ್ನಿಯರಾಗಿ ಭಗವಂತನ ಅನುಗ್ರಹಕ್ಕೆ ಬಡವರು. ನೋಡಿ, ಮೊದಲು ಅವರು ಗಂಡು ಅಗ್ನಿಯ ಮಕ್ಕಳು, ಆಮೇಲೆ ಅವರೇನಾದ್ರೂ ಹೆಣ್ಣಾಗಿ ಹುಟ್ಟಿದ್ರು. ದೇವತೆಗಳು ಮನುಷ್ಯರಾಗಿ ಹುಟ್ಟುವುದೇ ದೊಡ್ಡ ಅವರಿಗೆ ತೊಂದರೆ. ಅದಕ್ಕಿಂತ ತೊಂದರೆ ಮತ್ತೊಂದಿಲ್ಲ. ದೊಡ್ಡ ಹಿಂಸೆ ಅದು. ಅದಕ್ಕಿಂತ ಹಿಂಸೆ ಮತ್ತೊಂದಿಲ್ಲ. ಆ ಅದರ ಜೊತೆಗೆ ನರಕಾಸುರನ ಬಂಧನದಲ್ಲಿ ಬೇರೆ ಇರೋದು ಇನ್ನೊಂದು ರೀತಿಯಾಗಿರತಕ್ಕಂಥ ಹಿಂಸೆ. ಅಷ್ಟೆಲ್ಲ ಹಿಂಸೆಯನ್ನ ಅನುಭವಿಸಿದ್ರು ಕೂಡ ಆ ಸಂದರ್ಭದಲ್ಲಿ ಅವರು ತುಂಬಾ ಭಗವಂತನಲ್ಲಿ ಕೇಳಿಸಲಿಲ್ಲ. ಅದೇ ಕೇಳಿಸ್ತಾ ಇಲ್ಲ. ಅರೆ ಏನೋ ಕೇಳಿಸ್ತಾ ಇಲ್ವಾ? ಇಲ್ಲ ಕೇಳಿಸ್ಲಿಲ್ಲ ಗುರುಗಳೇ. ಈಗ ಕೇಳ್ತಾ ಇದೆ. ಇವಾಗ ಕೇಳಿಸ್ತಾ ಇದೆಯಾ? ಈಗ ಕೇಳಿಸ್ತಾ ಇದೆ. ಅಂದ್ರೆ ಪಾಪದಿಂದ ಸ್ತ್ರೀಯಾಗಿ ಹುಟ್ಟುವಂಥದ್ದು. ನರಕಾಸುರನ ಬಂಧನದಲ್ಲಿದ್ದಂತಹ ಏನು 16,100 ಜನ ಇದ್ದಾರೆ, ಅವರೆಲ್ಲರೂ ಕೂಡ ಭಗವಂತನ ಪತ್ನಿಯಾದರು. ಅವರೆಲ್ಲ ಮೂಲದಲ್ಲಿ ಯಾರು? ಅಗ್ನಿಯ ಮಕ್ಕಳು. ಅಗ್ನಿಯ ಮಕ್ಕಳು ಅವ್ರು ನೋಡಿ, ದೇವತೆಗಳು ಮನುಷ್ಯರಾಗಿ ಹುಟ್ಟೋದೇ ದೊಡ್ಡ ಅನರ್ಥ. ದೇವತೆಗಳು ಮನುಷ್ಯರಾಗಿ ಹುಟ್ಟುತ್ತಾರೆ ಅಂದ್ರೆ ದೊಡ್ಡ ಅನರ್ಥ. ಅಷ್ಟಲ್ಲದೇನೆ ಇನ್ನೇನಾಯ್ತು, ನರಕಾಸುರನ ಬಂಧನಕ್ಕೆ ಬೇರೆ ಒಳಗಾದ್ರು. ಆದ್ರೂ ಅಷ್ಟೆಲ್ಲ ಪಾಪದವನ್ನ ಅನುಭವಿಸಿದ್ರು ಕೂಡ ಕೊನೆಗೆ ಅವರಿಗೇನಾಯ್ತು, ಭಗವಂತ ಪಾಣಿಗ್ರಹಣವನ್ನ ಮಾಡಿ ಅವರ ಕೈ ಹಿಡಿದು ಅವರನ್ನು ಉದ್ಧರಿಸಿದ. ಹೀಗೆ ಸ್ತ್ರೀಯ ಪಾಪದಿಂದ ಹೆಣ್ಣಾಗಿ ಹುಟ್ಟಿದರೂ ಕೂಡ ಭಗವಂತನನ್ನ ಭಕ್ತಿ ಮಾಡಿದ್ರೆ, ಭಗವಂತನನ್ನ ಆಶ್ರಯಿಸಿದ್ರೆ ಅವರು ಉದ್ಧಾರವಾಗ್ತಾರೆ ಅಂತ. ಇನ್ನು ವೈಶ್ಯ ಅನ್ಲಿಕ್ಕೆ ಒಂದು ಉದಾಹರಣೆ ಹೇಳೋದಾದ್ರೆ, ಈ ನಂದಗೋಪ ಮತ್ತು ಯಶೋಧ ಕೃಷ್ಣನ ಸಾಕು ತಂದೆ ತಾಯಿಯಿಂದರು. ನಂದಗೋಪ ಮತ್ತು ಯಶೋಧ ಅವರು ಮೂಲ ರೂಪದಲ್ಲಿ ವಸುಗಳು. ದ್ರೋಣ ಮತ್ತು ಧರ ಎಂಬುದಾಗಿ ವಸುಗಳು, ದೇವತೆಗಳು. ವಸು ಅನ್ನೋದು ದೇವತಾ ಗುಂಪು ಒಂದು. ಗಂಧರ್ವರು, ಯಕ್ಷರು, ಕಿನ್ನರೆಲ್ಲ ಇದ್ದಾಗಿ ವಸು ಎಂಬುವಂಥದ್ದು ದೇವತೆಗಳ ಗುಂಪು. ನೋಡಿ, ವಸುಗಳಾಗಿದ್ದವರು ಏನಾದ್ರೂ ವೈಶ್ಯರಾಗಿ ಹುಟ್ಟಿದ್ರು. ಯಾಕಂದ್ರೆ ಹಸುವನ್ನ ಕಾಯುವಂಥದ್ದು, ಕೃಷಿ ಮಾಡೋದೆಲ್ಲೂ ಕೂಡ ವೈಶ್ಯರ ಕೆಲಸ. ಹಾಗಾಗಿ ವೈಶ್ಯರಾಗಿ ಹುಟ್ಟಿದ್ರು. ಕೃಷ್ಣನನ್ನ ಸಾಕುವ ಸೌಭಾಗ್ಯ ಬಂತು ಅವರಿಗೆ. ಕೃಷ್ಣನನ್ನ ಸಾಕಿ ಕೃಷ್ಣನ ಅನುಗ್ರಹಕ್ಕೆ ಪಾತ್ರರಾಗಿ ಮುಕ್ತಿಗೆ ಹೋದ್ರು. ನೋಡಿ, ಸದ್ಗತಿಯನ್ನು ಹೊಂದಿದ್ರೋ ಇಲ್ವೋ ವೈಶ್ಯರು. ಇನ್ನು ಶೂದ್ರನಿಗೆ ಉದಾಹರಣೆ ಕೊಡೋದಾದ್ರೆ ಎಲ್ಲರಿಗೂ ಗೊತ್ತಿರುವಂಥದ್ದು, ಸಾಕ್ಷಾತ್ ಯಮಧರ್ಮರಾಜ, ನರಕದ ಅಧಿಪತಿ ಯಮ. ನರಕಾಧಿಪತಿಯಾಗಿರತಕ್ಕಂಥ ಯಮ ಅವನು ಶೂದ್ರ ಸ್ತ್ರೀಯಲ್ಲಿ ಹುಟ್ಟುದ. ವಿದುರನಾಗಿ ಹುಟ್ಟುದ. ವಿದುರನಾಗಿ ಹುಟ್ಟಿದ್ರೂ ಕೂಡ ಅಲ್ಲಿ ಧೃತರಾಷ್ಟ್ರನ ಮಕ್ಕಳ ಮೇಲೆ ಇಲ್ಲದ ಪ್ರೀತಿ ವಿದುರನ ಮೇಲೆ ಇತ್ತು. ಕೃಷ್ಣ ಸಂಧಾನದ ಮಾತುಕತೆಗೆ ಅಂತ ಹೋದಾಗ ಅಲ್ಲಿ ಯಾರ ಮನೆಗೆ ಹೋದ? ದುರ್ಯೋಧನ, ದುಶ್ಯಾಸನ, ಕರ್ಣ, ಇವ್ರು ಯಾರ ಮನೆಗೂ ಹೋಗಿಲ್ಲ. ಮತ್ತು ಹೋಗಿದ್ದೆಲ್ಲಿಗೆ? ವಿದುರನ ಮನೆಗೆ ಹೋಗಿ ವಿದುರನ ಆತಿಥ್ಯವನ್ನ ಸ್ವೀಕಾರ ಮಾಡಿದ ಶ್ರೀಕೃಷ್ಣ ಪರಮಾತ್ಮ. ಹೀಗೆ ಅವರು ನನ್ನ ಭಕ್ತರು ನನ್ನಲ್ಲಿ ಭಕ್ತಿ ಮಾಡಿದ್ದಾರೆ ಅಂತ ಆದ್ರೆ ನಾನು ಅವರನ್ನ ಬಿಡೋದಿಲ್ಲ, ಅವರನ್ನ ಉದ್ಧರಿಸ್ತೇನೆ ಎಂಬುವಂಥದ್ದು ಕೃಷ್ಣ ಇಲ್ಲಿ ಹೇಳ್ತಕ್ಕಂಥ ಮಾತು. ಸ್ತ್ರೀಯ ವೈಶ್ಯ ತಥಾ ಶೂದ್ರಾಹ ಮಾಂ ವ್ಯಭಾಷಿತ್ಯ, ನನ್ನನ್ನ ಆಶ್ರಯಿಸಿದರು ಅಂತ ಆದ್ರೆ ಏಪಿ ಪಾಪಯೋನಯ ಸ್ವಿನ್, ಯಾರು ಬೇಕಾದ್ರೂ ಪಾಪಯೋನಿಗಳು, ಅತ್ಯಂತ ನೀಚ ಯೋನಿಗಳಲ್ಲಿ ಹುಟ್ಟಿರಬಹುದು. ಅಜಾಮಿಳ ಏನೋ ಪಾಪ ಪ್ರಾರಬ್ಧದಿಂದಾಗಿ ವೇಶ್ಯಾಸ್ತ್ರೀ ಸಂಘವನ್ನ ಮಾಡಿ ಅವನೇನಾದ ತುಂಬಾ ಕೆಟ್ಟ ರೀತಿಯಲ್ಲಿ ಜೀವನವನ್ನು ಮಾಡದ. ಆದ್ರೆ ಕೊನೆಗೆ ಭಗವಂತನ ಸ್ಮರಣೆ ಮಾಡಿಕೊಂಡು ಮುಕ್ತಿಗೆ ಹೋದ. ಜಡಭರತ ಆಗೋದಕ್ಕಿಂತ ಮುಂಚೆ ಜಿಂಕೆ ಆಗಿದ್ದ. ಯಾಕಂದ್ರೆ ಎಲ್ಲೇ ಆಗ್ಲಿ ಒಂದು ಪ್ರಾಣಿ, ಪಕ್ಷಿ, ಮರ, ಗಿಡ, ಬೆಳ್ಳಿಗಳು ಯಾವತ್ತೂ ಸಾಧನೆ ಮಾಡೋದು ಅಂತಿಲ್ಲ. ಆದ್ರೆ ನೋಡಿ, ಜಿಂಕೆಯಾಗಿ ಹುಟ್ಟಿರ್ತಕ್ಕಂಥ ಸಂದರ್ಭದಲ್ಲೂ ಕೂಡ ಕೇವಲ ಭಗವಂತನ ಧ್ಯಾನ, ಅದು ಪಾಪಯೋನಿ. ಯಾಕಂದ್ರೆ ಸಾಧನೆಗೆ ಅರ್ಹವಲ್ಲದ ಶರೀರ. ಜಿಂಕೆ ಶರೀರ ಅಂದ್ರೆ ಸಾಧನೆ ಮಾಡಲು ಯೋಗ್ಯವಲ್ಲದ ಶರೀರ ಅಂತ ಅರ್ಥ. ಮನುಷ್ಯ ಶರೀರ ಮಾತ್ರ ಸಾಧನೆಗೆ ಯೋಗ್ಯವಾದದ್ದು. ಹಾಗಾಗಿ ಅದೊಂದು ಪಾಪಯೋನಿಯಾಗಿ ಹುಟ್ಟಿದ್ರೂ ಕೂಡ ಆ ಜಿಂಕೆಯ ಶರೀರದಲ್ಲೂ ಕೂಡ ಏನಾಯ್ತು, ಸಾಧನೆಯನ್ನ ಮಾಡಿ ಭಗವದ್ ಧ್ಯಾನವನ್ನ ಮಾಡಿ ಕೊನೆಗವರು ಜಡಭರತನಾಗಿ ಹುಟ್ಟಿ ರಘುಗಣ ರಾಜನ ಮೂಲಕವಾಗಿ ಜಗತ್ತಿಗೆ ಉಪದೇಶವನ್ನು ಕೊಟ್ಟು ಸದ್ಗತಿಯನ್ನ ಪಡೆದ. ಹೀಗೆ ಯಾರೇ ಆಗ್ಲಿ ನನ್ನನ್ನ ಆಶ್ರಯಿಸಿದ್ದಾರೆ ಅಂದ್ರೆ ಭಗವಂತನಲ್ಲಿ ಭಕ್ತಿಯನ್ನ ಮಾಡಿದ್ದಾರೆ ಅಂದ್ರೆ
ಅವರಿಗೆ ಎಂದಿಗೂ ಕೂಡ ದುರ್ಗತಿ ಇಲ್ಲ, ಅವರಿಗೆ ಎಂದೆಂದಿಗೂ ಸದ್ಗತಿಯೇ ಇರುತ್ತೆ, ಒಳ್ಳೇದೇ ಆಗತ್ತೆ ಅಂತ ಅರ್ಥ. ಈ ಶ್ರಾದ್ದದಲ್ಲಿ ಒಂದು ಶ್ಲೋಕ ಹೇಳ್ತಕ್ಕಂಥ ಕ್ರಮ ಇದೆ. ಸಪ್ತವ್ಯಾಧ ದಶಾರ್ಣೇಶು ಮೃಗಾಹ ಕಾಲಂಜರೇ ಗಿರೋ ಚಕ್ರವಾಕ ಶರದ್ವೀಪೆ ಹಂಸ ಸರಸಿಮಾನಸೆ ತೇಭಿಜಾತ ಕುರುಕ್ಷೇತ್ರೆ ಬ್ರಾಹ್ಮಣ ವೇದಪಾರಗಾಹ ಪ್ರಸ್ಥಿತ ದೀರ್ಘಮಧ್ವಾನಂ ಯೂಯಂ ಕಿಮವಸೀದತ ಎಂಬುದಾಗಿ ಮನೆಯಲ್ಲಿ ಶ್ರಾದ್ದಾದಿಗಳನ್ನ ಮಾಡುವ ಸಂದರ್ಭದಲ್ಲಿ ಪುರೋಹಿತರು ಈ ಶ್ಲೋಕವನ್ನ ಹೇಳ್ತಾರೆ. ಇದು ಅಷ್ಟೇ, ಅಲ್ಲಿ ವಸ್ತುತಃ ನೋಡಿ ಅವರೆಲ್ಲರೂ ಕೂಡ ಹಾಗೆ ಏನು ಪಾಪದ ನಿಮಿತ್ತ ಒಂದು ಗೋಹತ್ಯೆಯನ್ನ ಮಾಡ್ತಾರೆ. ಆ ಗೋಹತ್ಯೆಯನ್ನ ಮಾಡಿದ್ರಿಂದಾಗಿ ಅವರೆಲ್ಲರಿಗೂ ಕೂಡ ಏನಾಗತ್ತೆ, ತುಂಬಾ ನೀಚ ಜನ್ಮ ಬಂದ್ಬಿಡತ್ತೆ. ತುಂಬಾ ನೀಚ ಜನ್ಮ ಬಂದು ಸಪ್ತವ್ಯಾದಾಹ ದಶಾರ್ಣೇಶು, ಆ 7 ಜನರು ಕೂಡ ಒಂದು ದೇಶದಲ್ಲಿ ಏನಾಗ್ತಾರೆ, ದಶಾರ್ಣ ಅಂತ ಒಂದು ದೇಶ, ಸಪ್ತವ್ಯಾದಾಹ ದಶಾರ್ಣೇಶು, ದಶಾರ್ಣ ಎಂತಕ್ಕಂಥ ದೇಶದಲ್ಲಿ ಅವರೆಲ್ಲರೂ ಕೂಡ ವ್ಯಾಧರಾಗಿ, ವ್ಯಾಧರು ಅಂದ್ರೆ ಬೇಟೆಗಾರರಾಗಿ ಹುಟ್ಟುತ್ತಾರೆ ಅವರೆಲ್ಲರೂ ಕೂಡ. ಸಪ್ತವ್ಯಾಧ ದಶಾರ್ಣೇಶು. ಅದಾದ್ಮೇಲೆ ಮೃಗಾಹ ಕಾಲಂಜರೇ ಗಿರೋ, ಅದಾದ್ಮೇಲೆ ಮತ್ತೇನಾಗ್ತಾರೆ, ಕಾಲಂಜರ ಎಂತಕ್ಕಂಥ ಒಂದು ಪರ್ವತದಲ್ಲಿ ಮೃಗಗಳು, ಜಿಂಕೆಗಳಾಗಿ ಹುಟ್ಟುತ್ತಾರೆ. ಅದಾದ್ಮೇಲೆ ಚಕ್ರವಾಕಾಹ ಶರದ್ವೀಪೆ, ಶರದ್ವೀಪದಲ್ಲಿ ಚಕ್ರವಾಕ ಪಕ್ಷಿಗಳಾಗಿ 7 ಜನ ಹುಟ್ಟುತ್ತಾರೆ. ಆಮೇಲೆ ಹಂಸಾಹ ಸರಸಿ ಮಾನಸೆ, ಮಾನಸ ಸರೋವರದಲ್ಲಿ ಹಂಸಗಳಾಗಿ ಹುಟ್ಟುತ್ತಾರೆ. ತೇ ಬೀಜಾತೆ ಕುರುಕ್ಷೇತ್ರ, ಆಮೇಲೆ ಅವರು ಕುರುಕ್ಷೇತ್ರದಲ್ಲಿ ಬ್ರಾಹ್ಮಣರಾಗಿ ಹುಟ್ಟುತ್ತಾರೆ. ಅಂದ್ರೆ ನೋಡಿ, ಅವರು ಮಾಡಿದ ಒಂದು ಗೋಹತ್ಯೆ, ಋಷಿಕುಮಾರರು ಮಾಡಿರ್ತಕ್ಕಂಥ ಗೋಹತ್ಯೆ, ಆ ಗೋಹತ್ಯೆ ಎಂಬತಕ್ಕಂಥ ಪಾಪದ ಫಲವಾಗಿ ಬೇಟೆಗಾರರಾಗಿ ಹುಟ್ಟಿದ್ರು, ಹಂಸಗಳಾಗಿ ಹುಟ್ಟಿದ್ರು, ಹೀಗೆಲ್ಲ ಬೇರೆ ಬೇರೆ ಚಕ್ರವಾಕ ಪಕ್ಷಿಗಳಾಗಿ ಹುಟ್ಟಿದ್ರು ಕೂಡ ಕೊನೆಗೆ ಬ್ರಹ್ಮಜ್ಞಾನಿಗಳಾಗಿ ಸದ್ಗತಿಯನ್ನು ಪಡಿತಾರೆ ಅಂತ. ಅಂದ್ರೆ ಭಗವಂತನಲ್ಲಿ ಭಕ್ತಿ ಮಾಡಿದ್ರು ಅಂತ ಆದ್ರೆ ಅವ್ರಿಗೆ ಯಾವತ್ತೂ ಕೂಡ ದುರ್ಗತಿ ಅಂತಿಲ್ಲ. ಏನೋ ಅವರ ತಾಮಸ ಪ್ರಭಾವ, ರಾಜಸ ಪ್ರಭಾವದಿಂದಾಗಿ ತಪ್ಪನ್ನ ಕೆಟ್ಟದ್ದನ್ನ ಮಾಡಿದರೂ ಕೂಡ ಕೊನೆಗೆ ಅವ್ರಿಗೆ ಒಳ್ಳೇದಾಗೇ ಆಗತ್ತೆ ಅನ್ನೋದನ್ನ ಕೃಷ್ಣ ಇಲ್ಲಿ ಹೇಳ್ತಕ್ಕಂಥದ್ದು. ಅಂದ್ರೆ ಹಿಂದಿನ ಶ್ಲೋಕದಲ್ಲಿ ಬಂತು, ನಮೇ ಭಕ್ತ ಪ್ರಣಶ್ಯತಿ ಅಂತ, ನನ್ನ ಭಕ್ತನಿಗೆ ಎಂದೆಂದೂ ನಾಶವಿಲ್ಲ, ನನ್ನ ಭಕ್ತನಿಗೆ ಎಂದೆಂದೂ ಕೂಡ ಅಧಪ್ಪತನವಿಲ್ಲ, ಅಂಧತಮಸ್ಸಿಲ್ಲ ಅಂತ. ನನ್ನ ಭಕ್ತನಿಗೆ ಅಂಧತಮಸ್ಸಿಲ್ಲ ಅನ್ನೋದನ್ನು ಕೃಷ್ಣ ಈ ಶ್ಲೋಕದ ಮೂಲಕವಾಗಿ ನಮಗೆ ತೋರಿಸ್ಕೊಡ್ತಾ ಇದ್ದಾನೆ. ಅದಕ್ಕೆ ಅನೇಕ ಉದಾಹರಣೆಗಳು ಈಗಾಗಲೇ ಹೇಳಿದಂತೆ, ಅಗ್ನಿಯ ಮಕ್ಕಳು ಕೃಷ್ಣನ ಕೈಯನ್ನು ಹಿಡಿದಿದ್ದು, ನರಕಾಸುರನ ಬಂಧನದಲ್ಲಿದ್ದಂತಹ ಎಲ್ಲ ಹೆಣ್ಣು ಮಕ್ಕಳು ಕೃಷ್ಣನ ಕೈಯನ್ನು ಹಿಡಿದು ಪಾಣಿಗ್ರಹಣ ಮಾಡಿ ಉದ್ಧಾರವಾಗಿರುವಂಥದ್ದು. ವಸುಗಳಾಗಿರ್ತಕ್ಕಂತಹ ನಂದಗೋಪ ಮತ್ತು ಯಶೋಧ, ದ್ರೋಣ ಮತ್ತು ಧರ ಎಂಬತಕ್ಕಂತಹ ವಸುಗಳಾಗಿರ್ತಕ್ಕಂಥವರು ಕೃಷ್ಣನನ್ನ ಸಾಕುವ ಸೌಭಾಗ್ಯ ಅವರಿಗೆ ಬಂದದ್ದು. ವಿದುರ ಕೃಷ್ಣನಿಗೆ ಆತಿಥ್ಯ ಮಾಡತಕ್ಕಂಥ ಒಂದು ಸೌಭಾಗ್ಯ ಬಂದಿದ್ದಿರಬಹುದು. ಹೀಗೆ ಎಲ್ಲರಿಗೂ ಕೂಡ ಭಗವಂತನನ್ನ ಆಶ್ರಯಿಸಿದ್ರು, ಏನೋ ಒಂದು ಆಕಸ್ಮಿಕವಾಗಿ ತಪ್ಪು ಮಾಡಿದ್ರು, ಪಾಪ ಮಾಡಿದ್ರು, ಆ ಪಾಪದ ಪ್ರಭಾವದಿಂದಾಗಿ, ಅಲ್ಲಿ ವಿದುರನು ಅಷ್ಟೇ ಯಮನ ಮೂಲಾವತಾರದಲ್ಲಿ ಮಾಂಡವ್ಯ ಋಷಿಗಳಿಗೆ ತೊಂದರೆಯನ್ನ ಕೊಟ್ಟು ಅವರಿಗೆ ಅರಿವಿಲ್ಲದ ಮಾಡಿದ ತಪ್ಪಿಗೆ ಅವರಿಗೆ ಶೂಲ ಶಿಕ್ಷೆಯನ್ನು ಕೊಟ್ಟಿದ್ದಕ್ಕೋಸ್ಕರವಾಗಿ ಯಮಧರ್ಮ ಶೂದ್ರ ಜಾತಿಯಲ್ಲಿ ಹುಟ್ಟುವಂಥದ್ದು. ಅದು ಶಾಪದ ಪ್ರಭಾವದಿಂದಾಗಿ, ಮಾಂಡವ್ಯ ಋಷಿಗಳ ಶಾಪದ ಪ್ರಭಾವದಿಂದಾಗಿ ಶೂದ್ರನಾಗಿ ಹುಟ್ಟಿದ್ರೂ ಕೂಡ ಕೊನೆಗೇನಾಗ್ತಾನೆ, ಸದ್ಗತಿಯನ್ನೇ ಪಡಿತಾನೆ. ಭಗವಂತನ ಪರಮಾನುಗ್ರಹಕ್ಕೆ ಕೃಷ್ಣ ಬಂದು ಮನೆಯಲ್ಲಿ ಊಟ ಮಾಡ್ತಾನೆ, ಅವನ ಮನೆಯಲ್ಲಿ ಆತಿಥ್ಯವನ್ನು ಸ್ವೀಕಾರ ಮಾಡ್ತಾನೆ ಅಂದ್ರೆ ಅದಕ್ಕಿಂತ ದೊಡ್ಡ ಅನುಗ್ರಹ ಇರಬೇಕು. ಹೀಗೆ ಯಾರೇ ಆಗಲಿ ನನ್ನಲ್ಲಿ ಭಕ್ತಿ ಮಾಡಿದ್ರು, ಹಿಂದಿಂದ ಏನು ಬೇಕಾದ್ರೂ ಆಗ್ಲಿ, ಹಿಂದಿಂದ ಎಲ್ಲವನ್ನೂ ಬಿಟ್ಟು ಪೂರ್ತಿ ಕೈ ತೊಳ್ಕೊಂಡು ಪರಿಶುದ್ಧರಾಗಿ ನನ್ನಲ್ಲಿ ಭಕ್ತಿ ಮಾಡಿದ್ದಾರೆ ಅಂದ್ರೆ ನಾನು ಅವ್ರನ್ನು ಉದ್ಧಾರ ಮಾಡ್ತೀನಿ. ಭಕ್ತಿ ಮಾಡೋದು ಮತ್ತದೇ ಮಾಡಬಾರದು ಮಾಡಿದ್ರೆ ಆಗೋದಿಲ್ಲ. ಈ ಹಿಂದಿನ ಈ ಸಕಲ ಪಾಪಗಳನ್ನು ಕೂಡ ತೊಳೆದುಕೊಂಡು ಪರಿಶುದ್ಧರಾಗಿ ಪ್ರಾಯಶ್ಚಿತ್ತವನ್ನ ಮಾಡಿಕೊಂಡು ನನ್ನಲ್ಲಿ ನಿರ್ಮಲವಾದ ಭಕ್ತಿ ಮಾಡಿದ್ರು ಅಂತಾದ್ರೆ ಅವರಿಗೆ ಉದ್ಧಾರ ಇದ್ದೇ ಇದೆ, ಸದ್ಗತಿ ಇದ್ದೇ ಇದೆ ಅಂತ ಅಭಿಪ್ರಾಯ. ಪಾರ್ಥ, ಎಲೆ ತತ್ವಜ್ಞಾನಿಯೇ, ಸ್ತ್ರೀಯ ಶಾಪಾದಿಗಳಿಂದ ಹೆಣ್ಣಾಗಿ ಹುಟ್ಟಿರುವಂಥವರು, ತಥಾ ಹಾಗೆ ವೈಶ್ಯಾಹ ಶಾಪಾದಿಗಳಿಂದ ವೈಶ್ಯರಾಗಿ ಹುಟ್ಟಿರತಕ್ಕಂಥವರು, ಶೂದ್ರರಾಗಿ ಹುಟ್ಟಿರತಕ್ಕಂಥವರು, ಪಾಪಯೋನಯ ಇನ್ನು ಯಾರೇ ಪಾಪಯೋನಿಗಳಲ್ಲಿ ಅಂದ್ರೆ ಕೆಟ್ಟ ಒಂದು ಜನ್ಮಗಳನ್ನ ಪಡೆದವರಾಗಿದ್ದರೂ ಕೂಡ, ಅಂದ್ರೆ ಪೂರ್ತಿ ಇನ್ನು ಆತ ಮನುಷ್ಯರೇ ಅಲ್ಲ, ಹಾಗೆ ಪ್ರಾಣಿ ಪಕ್ಷಿ ಮರಗಿಡ ಬಳ್ಳಿಗಳಾಗಿ ಹುಟ್ಟಿದ್ರು ಕೂಡ ಮಾಂ ವ್ಯಪಾಶಿತ್ಯ ನನ್ನನ್ನು ಚೆನ್ನಾಗಿ ಆಶ್ರಯಿಸಿದ್ದಾದರೆ ತೇ ಪರಾಂ ಗತಿಂ ಯಾಂತಿ, ಅವರು ಉತ್ತಮವಾದ ಗತಿಯನ್ನು ಯಾಂತಿ ಹೊಂದುತ್ತಾರೆ, ಅತ್ಯುತ್ತಮವಾದ ಗತಿಯನ್ನು ನನ್ನ ಪರಮಾನುಗ್ರಹಕ್ಕೆ ಪಾತ್ರರಾಗುತ್ತಾರೆ ಅಂತ ಅಭಿಪ್ರಾಯ. ಮಾಂ ಹಿ ಪಾರ್ಥ ವ್ಯಪಾಶಿತ್ಯ ಯೇಪಿ ಸ್ಯು ಪಾಪಯೋನಯಃ ಸ್ತ್ರಿಯೋ ವೈಶ್ಯ ತಥಾ ಶೂದ್ರ ತೇಪಿ ಯಾಂತಿ ಪರಾಂ ಗತಿಂ.
ಶ್ರೀಕೃಷ್ಣಾರ್ಪಣಮಸ್ತು.